ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಕಬ್ಬನ್ ಪಾರ್ಕಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ನಡೀತಾ ಇದೆ. ನವಂಬರ್ 27ರಿಂದ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 7ನೇ ತಾರೀಕಿಗೆ ಎಂಡ್ ಆಗುತ್ತೆ. ಯಾರಾದರೂ ಬಂದಿಲ್ಲ ಅಂದರೆ ಖಂಡಿತ ಬಂದು ಫ್ಲವರ್ ಶೋ ನೋಡ್ಕೊಂಡು ಹೋಗಿ. ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ವರ್ಷಕ್ಕೆ 2 ಸರಿ ಲಾಲ್ಬಾಗಲ್ಲಿ ಫ್ಲವರ್ ಶೋ ಇದ್ದೇ ಇರುತ್ತೆ, ನೋಡ್ತಿರ್ತೀವಿ. ಇದು ವಿಶೇಷತೆ ಅಂತ ಹೇಳ್ಬೋದು. ಯಾಕಂದರೆ ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. 10 ಫ್ರೆಂಡ್ಸ್, ಈಗ ಒಳಗಡೆ ಬಂದಿದ್ದೀನಿ. ಒಳಗಡೆ ಹೋಗ್ಬೇಕು. ಒಂದು ಸ್ವಲ್ಪ ಜಾಸ್ತಿ ನಡೆಯೋದಿರುತ್ತೆ ಇಲ್ಲಿ. ವಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಒಳಗಡೆ ಎಷ್ಟು ರಶ್ ಇದೆ ಏನೋ ಗೊತ್ತಿಲ್ಲ. ಬನ್ನಿ. 10 ವರ್ಷದ ಹಿಂದೆ ನಾನು, ನಮ್ಮ ಮನೆಯವರು, ನನ್ನ ಮಗಳು ಕೂಡ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು. ನೋಡೋಣ, ಈ ಸಲ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಎಂಟ್ರೆನ್ಸ್ ಫೀಸ್ ಬಂದು ಒಬ್ಬರಿಗೆ 30 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ ಇದೆ. ಬನ್ನಿ ಒಳಗಡೆ ಹೋಗೋಣ. ಆಲ್ಮೋಸ್ಟ್ ಇಲ್ಲಿ ಬರೋರು ಕ್ಯಾಶ್ ಇಟ್ಕೊಂಡೇ ಬನ್ನಿ, ಯಾಕಂದರೆ ಸಿಗ್ನಲ್ ಸಿಗಲ್ಲ, ಸ್ಕ್ಯಾನರ್ ಜಾಸ್ತಿ ವರ್ಕ್ ಆಗಲ್ಲ. ಫ್ರೆಂಡ್ಸ್, ಎಂಟ್ರೆನ್ಸ್ ನೋಡ್ಬೋದು ನೀವು. ಸ್ಟಾಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸ್ನ್ಯಾಕ್ಸು, ಹಾಗೆ ಜ್ಯೂಸು, ಬಟ್ಟೆ, ಜ್ಯುವೆಲರಿ ಸೆಟ್ಟು ಈ ಸರಿ ತುಂಬಾ ಹಾಕಿದ್ದಾರೆ. ಈ ಕಬ್ಬನ್ ಪಾರ್ಕು ತುಂಬ ದೊಡ್ಡದಿರೋದ್ರಿಂದ ತುಂಬ ಓಡಾಡಬೇಕಾಗುತ್ತೆ. ನಿಮಗೆ ಕಂಫರ್ಟ್ ಆಗಿರೋಂಥದ್ದು ಕಾಲಿಗೆ ಶೂಸ್ ಆಯಿತು, ಸ್ಲಿಪ್ಪರ್ ಆಯಿತು ಹಾಕ್ಕೊಂಡು ಬನ್ನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸೀರೆ, ಡ್ರೆಸ್ಸಸ್ಸು. ಇದು ಪಾರ್ಟು ತುಂಬಾ ಚೆನ್ನಾಗಿದೆ. ಇದು ಮೋಸ್ಟ್ಲಿ ನಾರಿಂದ ಅನಿಸುತ್ತೆ, ತೆಂಗಿನ ನಾರಿಂದ. ತುಂಬಾ ಕ್ಯೂಟಾಗಿತ್ತು, ತುಂಬ ಚೆನ್ನಾಗಿತ್ತು. ಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ನಾನೇನು ತೊಗೊಳಕ್ಕೆ ಹೋಗಲಿಲ್ಲ, ಜಸ್ಟ್ ಎಲ್ಲನೂ ನೋಡಿದೆ. ತಿನ್ನೋದೇನಿದೆ ಸ್ನ್ಯಾಕ್ಸ್ ಆ ಥರ ಎಲ್ಲ ತಿಂದ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಇದೊಂಥರ ಡಿಫ್ರೆಂಟ್ ಜ್ಯೂಸು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಕಡೆ ನಾವು ಇದನ್ನು ಬೆಳಿವಿನ ಹಣ್ಣು ಅಂತ ಕರಿತೀವಿ. ಇದ್ರದ್ದು ಜ್ಯೂಸ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಜ್ಯೂಸನ್ನ. ನಾವು ಪ್ರತಿ ಸರಿ ಬೆಲ್ಲ ಈ ಹಣ್ಣನ್ನು ಹಾಕ್ಕೊಂಡು ತಿಂತಾ ಇದ್ವಿ. ಈ ಜ್ಯೂಸ್ ಫಸ್ಟ್ ಟೈಮ್ ಜ್ಯೂಸ್ ಸರ್ ಇದು. ಬನ್ನಿ ಕರ್ನಾಟಕದಲ್ಲಿ ಬೇಲದ ಹಣ್ಣು. ಇದು ಹಿರಿಯ ಪುರಾತನ ಕಾಲದಂಥದ್ದು. ಶ್ರೀರಾಮ್ ದೇವರು ಕಾಡು ವನವಾಸ ಹೋದಾಗ ಅವರು ಇದನ್ನ ಉಪಯೋಗಿಸಿ ಜೀವನ ಮಾಡ್ಕೋತಿದ್ರು. ಆಮೇಲೆ ಆನೆಗಳು ಇದನ್ನ ತಿಂದು ಬಲಿಷ್ಠವಾಗಿ ಆಗ್ತವೆ. ಎಲ್ಲಿಂದ ಬಂದಿರೋದು ಸರ್? ನಾವು ಚನ್ನಪಟ್ಟಣ ತಾಲೂಕು ಅಳ್ಳಸುಂದ್ರ. ನಮ್ಮಲ್ಲಿ ಒಂದು 20-30 ಮರ, ಹಳೆಯ ಮರ ಇವೆ. ನಾವೀಗ ಇದ್ರ ಗಿಡಗಳನ್ನೆಲ್ಲ ಗ್ರಾಫ್ಟೆಡ್ ಮಾಡಿ ಮಾರಾಟ ಮಾಡ್ತಾ ಇದ್ವಿ. ಈ ಜ್ಯೂಸಿಗೆ ಏನೇನು ಹಾಕಿದ್ದೀರಾ ಸರ್? ಈ ಜ್ಯೂಸ್ಗೆ ಪ್ಯೂರ್ ಫಿಲ್ಟರ್ ನೀರು ಹಾಕಿದೀವಿ, ಆರ್ಗ್ಯಾನಿಕ್ ಬೆಲ್ಲ, ಮತ್ತೆ ಇದ್ರ ಒಳಗಡೆ ಇರುವಂತ ಪಲ್ಪ್ ಹಾಕಿದೀವಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗಾಗಲೇ ನಶಿಸುವಾಗಿರುವಂತ ಹಣ್ಣು ಈಗ ಪುನರ್ಜೀವನ, ಈಗ ಪುನಶ್ಚೇತನ ಪಟ್ಟಿ ಪ್ರತಿಯೊಬ್ರು ಬೆಳೆಸಿ ಪ್ರತಿಯೊಬ್ರು ತಿನ್ನಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಪರಂಪರೆಯಿಂದ ಬಂದಂತ ಇದು ಹಣ್ಣು. ಇದು ಕಾಡಲ್ಲಿ ಬೆಳೆಯುವಂಥದ್ದು. ಕಾಡಲ್ಲಿ ಬೆಳೆಯುತ್ತೆ. ನಾವು ಇದಕ್ಕೆ ಬೆಲ್ಲ ಹಾಕೊಂಡು ತಿಂತಾ ಇದ್ವಿ ಆ ಹಣ್ಣಿಗೆ. ತುಂಬಾ ಚೆನ್ನಾಗಿ ಬೆಲ್ಲ ಕಲಸ್ಬಿಟ್ಟು ತಿನ್ನೋದು. ಈಗ ಜ್ಯೂಸ್ ಮಾಡಿದ್ವಿ. ಇದು ಪಾನಕ ಅಂತ ಫೇಮಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ ಜ್ಯೂಸ್ ಇದೆ. ತುಂಬಾನೇ ಚೆನ್ನಾಗಿದೆ, ಹೆಲ್ತಿಗೆ ತುಂಬಾನೇ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಎಲ್ಲಿ ಸರ್? ಬೆಂಗಳೂರಲ್ಲಿ? ನೀವು ಬೆಂಗಳೂರಲ್ಲಿ ರೈತ ಸಂತೆ ಅಂತ ಇದೆ, ಆರ್.ಆರ್. ನಗರದಲ್ಲಿ, ಮೋನಿಸ್ ಕಾರ್ನರ್ ಹೋಟ್ಲ ಹತ್ರ. ಪ್ರತಿ ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಗಂಟ ಅಲ್ಲಿ ರೈತರು ಎಲ್ಲ ಇಡೀ ಕರ್ನಾಟಕದ ಸಾವಯವ ಬೆಳೆಗಾರ ಬಂದು ಮಾರಾಟ ಮಾಡ್ತೀವಿ. ಅದರಲ್ಲಿ ಇದು ಪದಾರ್ಥ ಬರುತ್ತೆ. ದಯವಿಟ್ಟು ನೀವೆಲ್ಲ ಬರ್ರಿ. ಓಕೆ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಈ ಹಣ್ಣು ನಾವು ಬೆಳಿವಿನ ಹಣ್ಣು ಅಂತ ಕರಿತಾ ಇದ್ವಿ. ಮುಂಚೆ ಎಲ್ಲ ಬೆಲ್ಲ ಹಾಕೊಂಡು ತಿಂತೀವಿ, ತುಂಬಾನೇ ಚೆನ್ನಾಗಿರುತ್ತೆ. ಈಗಿನ ಟ್ರೆಂಡಿಗೆ ಜ್ಯೂಸ್ ಬಂದಿದೆ, ಹೆಲ್ದಿಗೆ ತುಂಬಾನೇ ಒಳ್ಳೆಯದು. ಬಂದು ಜ್ಯೂಸ್ ಕುಡೀರಿ. ಆರ್.ಆರ್. ನಗರ ರೈತ ಸಂತೆ. ಆರ್.ಆರ್. ನಗರ ರೈತ ಸಂತೆ. ಓಕೆ, ಬೆಂಗಳೂರಲ್ಲಿ ಇರೋದು. ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಓಕೆ, ತಗೊಳ್ತೀನಿ.
ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಜ್ಯೂಸು ಟೇಸ್ಟ್ ಮಾಡಿದ್ದೀವಿ, ಕುಡಿದಿದ್ದೀವಿ ಮುಂಚೆನೇ, ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ. ಬಂದು ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇಲ್ಲಿಂದ ಫ್ಲವರ್ ಶೋ ಸ್ಟಾರ್ಟ್ ಆಗುತ್ತೆ. ಎಲ್ಲ ಒರಿಜಿನಲ್ ಫ್ಲವರ್ಸು, ಯಾವುದು ಆರ್ಟಿಫಿಷಿಯಲ್ ಇಲ್ಲ. ತುಂಬನೇ ಅದ್ಭುತವಾಗಿ ಮಾಡಿದ್ದಾರೆ, ನೋಡ್ಬೋದು. ಹೂವು ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಆಲ್ಮೋಸ್ಟ್ ಎಲ್ಲರಿಗೂ ಹೂವು ಅಂದರೆ ಇಷ್ಟ ಆಗುತ್ತೆ. ಯಾರೆಲ್ಲ ಹೂವನ್ನ ಇಷ್ಟಪಡ್ತೀರ ಅವ್ರು ಕಂಪಲ್ಸರಿ ಕಬ್ಬನ್ ಪಾರ್ಕಿಗೆ ಬಂದು ಒಂದ್ಸರಿ ವಿಸಿಟ್ ಮಾಡಿ. ತುಂಬನೇ ಚೆನ್ನಾಗಿದೆ, ಮನಸ್ಸಿಗೇನೋ ಒಂಥರ ಸಮಾಧಾನ ಆಗುತ್ತೆ. ಫ್ರೆಂಡ್ಸ್, ಫಸ್ಟ್ ಬರೋದೇ ಜಿಂಕೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಪ್ರತಿ ವರ್ಷ ಲಾಲ್ಬಾಗಲ್ಲಿ ಹೋಗಿ ಫ್ಲವರ್ ಶೋ ನೋಡ್ತಾ ಇದ್ವಿ. ಈಗ ಕಬ್ಬನ್ ಪಾರ್ಕಿಗೆ ಬಂದು ಫ್ಲವರ್ ಶೋ ನೋಡ್ತಾ ಇದ್ದೀವಿ. ಇನ್ನೂ ಯಾರಾದರೂ ಕಬ್ಬನ್ ಪಾರ್ಕಿಗೆ ಬಂದಿಲ್ಲ ಅಂದರೆ ಬಂದು ಒಂದ್ಸಲ ವಿಸಿಟ್ ಮಾಡಿ, ತುಂಬನೇ ಚೆನ್ನಾಗಿದೆ. ನಮ್ಮನೇಲಿ ಇಲ್ಲಿ ಇದೆ. ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ನೋಡ್ಬೋದು ನಾವು. ಫುಲ್ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ, ತುಂಬನೇ ಚೆನ್ನಾಗಿದೆ. ಫ್ರೆಂಡ್ಸ್, ನಾವಿಲ್ಲಿ ತರಕಾರಿಯಿಂದ ಮಾಡಿರೋ ಆನೆ ನೋಡ್ಬೋದು ನೀವು. ಇಲ್ಲಿ ಹಳದಿನೆಲ್ಲ ರಿಮೂವ್ ಮಾಡಿ ಮತ್ತೆ ಫ್ರೆಶ್ ತರಕಾರಿ ಇಡ್ತಾ ಇದ್ದಾರೆ. ಇದಕ್ಕೆ ತರಕಾರಿ ಯೂಸ್ ಮಾಡಿರೋದು ಒಂದು ಕ್ಯಾಪ್ಸಿಕಮ್ಮು, ಒಂದು ನಿಂಬೆಹಣ್ಣು, ಹಾಗೆ ಹಾಗಲಕಾಯಿ, 3 ತರಕಾರಿಯಿಂದ ಇಷ್ಟು ದೊಡ್ಡ ಆನೆನ ಮಾಡಿದ್ದಾರೆ. ತುಂಬನೇ ಚೆನ್ನಾಗಿದೆ. ಹಳೇದಿನೆಲ್ಲ ರಿಮೂವ್ ಮಾಡಿ ಈಗ ಮತ್ತೆ ಫ್ರೆಶ್ ತರಕಾರಿ ಇಡ್ತಾ ಇದ್ದಾರೆ. ತುಂಬ ಶ್ರಮ ಇದೆ ಅಂತ ಹೇಳ್ಬೋದು. ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನಾವು ಫಸ್ಟ್ ಎಲ್ಲ ನೋಡ್ಕೊಂಡು ಬರೋಣ. ಇನ್ನೂ ಅದು ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೋಡ್ಕೊಂಬಂದು ಲಾಸ್ಟಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಬಂದು ಬಿದ್ರಿಂದು, ತುಂಬನೇ ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡಿರೋದು ನಾನು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಸವಣ್ಣನ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಒಳಗಡೆ ಹೋಗಿ ನೋಡೋಂಥದ್ದು ಇನ್ನೂ ತುಂಬನೇ ಇದೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಇವತ್ತು ಕಬ್ಬನ್ ಪಾರ್ಕಿಗೆ ಸ್ಕೂಲ್ ಕಡೆಯಿಂದ ತುಂಬ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದಾರೆ. ನೋಡ್ಬೋದು ನೀವು, ತುಂಬ ಪುಟ್ಟ ಮಕ್ಕಳಿದ್ದಾರೆ. ಹಾಗೆ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಹಾಗೆ ಹೈಸ್ಕೂಲ್ ಮಕ್ಕಳು ಕೂಡ ಇದ್ದಾರೆ. ತುಂಬನೇ ಮಕ್ಕಳು ಕೂಡ ಬಂದಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಸಿರಿಧಾನ್ಯ ಬಳಸಿ ಕರ್ನಾಟಕನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೋಡ್ಬೋದು ನೀವು, ಇಲ್ಲಿ ಎಲ್ಲ ಥರದ್ದು ಸಿರಿಧಾನ್ಯಗಳು ಬಳಸಿದ್ದಾರೆ. ಫ್ರೆಂಡ್ಸ್, ಅವಾಗೆ ಫಸ್ಟ್ ನೋಡಿರೋದು ತರಕಾರಿಯಿಂದ ಮಾಡಿರೋ ಆನೆ. ಇದು ಬಂದು ಎಲೆ ಹೂ ಬಳಸಿ ಆನೆ ಮಾಡಿದ್ದಾರೆ. ಈ ಆನೆ ಬಂದು 2 ಆನೆ ಇದೆ. ತುಂಬನೇ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಹೂಗಳು ಬಳಸಿದ್ದಾರೆ, ಹಾಗೆ ಗಿಡದ ಎಲೆ ಬಳಸಿ ಮಾಡಿದ್ದಾರೆ. ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ.
ಫ್ರೆಂಡ್ಸ್, ಫ್ಲವರ್ ಶೋ ಮುಗಿಸ್ಕೊಂಡು ಈ ಕಡೆ ಸ್ಟಾಲ್ಸ್ ಹಾಕಿದ್ದಾರೆ. ಈ ಪಿಕ್ ಎಲ್ಲ ನಿಮಗೆ ಈ ಸೈಡ್ ಸಿಗುತ್ತೆ. ಕೆಲವರಿಗೆ ಗೊತ್ತಾಗಲ್ಲ, ಹಂಗೆ ಹೋಗ್ಬಿಡ್ತಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಎಲ್ಲ ತೆಂಗಿನ ಗರಿಯಿಂದ ಮಾಡಿದ್ದಾರೆ, ಹಾಗೆ ವೀಳ್ಯದೆಲೆಯಿಂದ ಮಾಡಿದ್ದಾರೆ. ಕೇಕ್ ಆಯಿತು, ಮಂಟಪ ಆಯಿತು, ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ತಿನ್ನಕ್ಕೆ ಹೊರಡಬೇಕು. ಇದು ನೋಡ್ಬೋದು, ತೇರು ತುಂಬಾ ಚೆನ್ನಾಗಿದೆ. ಒಂಥರ ಪುಟ್ಟದಾಗಿ ಎಲ್ಲನೂ ಕ್ಯೂಟಾಗಿ ಕಾಣಿಸ್ತಾ ಇದೆ. ನವಿಲಾಯಿತು. ಫ್ರೆಂಡ್ಸ್, ನಾನಿಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬಜ್ಜಿ ಬೋಂಡ ಇದೆ, ಹಾಗೆ ಇದು ಪಾಪಡು, ಕ್ಯಾಪ್ಸಿಕಮ್ ಬೋಂಡ, ಪನ್ನೀರ್ ಟಿಕ್ಕಾ, ಮಶ್ರೂಮ್ ಟಿಕ್ಕಾ ಎಲ್ಲ ಇದೆ. ನೋಡೋಣ ಯಾವ ಚೆನ್ನಾಗಿರುತ್ತೆ, ಅದನ್ನು ತಿಂದು ಹೊರಡಬೇಕು. ಇನ್ನು ದೋಸೆ, ಪಡ್ಡು, ಬಾತ್ ಐಟಮ್ ಎಲ್ಲ ಸಿಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಬಜ್ಜಿ ಗಿರ್ಮಿಟ್ ತೊಗೊಳ್ತಾ ಇದ್ದೀನಿ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಶಿವಮೊಗ್ಗನಾ? ಗಿರ್ಮಿಟ್ ಮಂಡಕ್ಕಿ. ಹಾಂ ಸರ್. ಸರ್ ಬಜ್ಜಿ ಹೇಗೆ? ಎಷ್ಟು ಬರುತ್ತೆ? ಎರಡಾ? ಕೊಡಿ ಎರಡು. ಒನ್ ಪ್ಲೇಟ್ ಸರ್. ಬೇರೆ ಇದ್ರಲ್ಲಿ ಇಡಿ ಬಜ್ಜಿ, ಅದ್ರಲ್ಲಿ ಬೇಡ. ಅದಕ್ಕೆ ಮಸಾಲ ಹಾಕ್ಕೊಡಿ. ಬಿಸಿ ಬೋಂಡ, ಗಿರ್ಮಿಟ್ಟು, ಮಸಾಲೆ ಮಂಡಕ್ಕಿ. ಫ್ರೆಂಡ್ಸ್, ಬಜ್ಜಿ ಸೂಪರ್ ಆಗಿದೆ. ಹಾಗೆ ಗಿರ್ಮಿಟ್ಟು ಚೆನ್ನಾಗಿದೆ, ಟೇಸ್ಟು ಪರವಾಗಿಲ್ಲ. ಪ್ರೈಸ್ ಕೂಡ ಗಿರ್ಮಿಟ್ಟು, ಮಸಾಲೆ ಮಂಡಕ್ಕಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಕ್ಕೆ ಬಂದಿದೆ. ಫುಲ್ ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಿನಿಮಮ್ ಒಂದು 5-6 ಅವರ್ ಬೇಕನ್ಸುತ್ತೆ. ಇದು ನಾನು ಸ್ಟಾರ್ಟಿಂಗ್ ಬಂದಾಗಿಂದ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ಫುಲ್ ಕಂಪ್ಲೀಟ್ ಮುಗಿಸ್ಕೊಂಡು ಬಂದೆ. ಎಲ್ಲ ಮುಗಿದಿದೆ, ಒಂದು ಸ್ವಲ್ಪನೇ ಇದೆ ಅಷ್ಟೇ. ಅದಷ್ಟು ಮುಗಿದ್ರೆ ಮುಗಿದೋಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಕಬ್ಬನ್ ಪಾರ್ಕ್ ಫ್ಲವರ್ ಶೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವರ್ಷಕ್ಕೆ 2 ಸರಿ ಲಾಲ್ಬಾಗಿಗೆ ಹೋಗಿ ನೋಡಿ ಬರ್ತಾ ಇದ್ವಿ. ಈ ಸರಿ ಕಬ್ಬನ್ ಪಾರ್ಕಿಗೆ ಬಂದು ಫ್ಲವರ್ ಶೋ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಬ್ಬನ್ ಪಾರ್ಕು ತುಂಬ ದೊಡ್ಡದು ಇರೋದ್ರಿಂದ ಆರಾಮಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಮಾಡಿದ್ದಾರೆ. ಎಲ್ಲ ಕಡೆ ಆರಾಮಾಗಿ ಓಡಾಡ್ಕೊಂಡು ನೋಡ್ಬೋದು. ನೂಕು ನುಗ್ಲಾಟ ಆ ಥರದ್ದೇನೂ ಇರಲ್ಲ. ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಬೆಳಗ್ಗೆ ಬರುವಾಗ ಕೂಡ ಮೆಟ್ರೋ ಅಲ್ಲಿ ಬಂದಿದ್ದೆ. ಈಗ ಹೋಗುವಾಗ ಕೂಡ ಮೆಟ್ರೋ ಅಲ್ಲಿ ಹೋಗ್ತಾ ಇದ್ದೀನಿ. ಬೆಳಗ್ಗೆ ತುಂಬಾ ರಶ್ ಇತ್ತು. ಈಗ ಪರವಾಗಿಲ್ಲ, ಖಾಲಿ ಇದೆ. ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.